ವಿರೋಧಿಗಳನ್ನು ಮಣಿಸುವ ವಿನೂತನವಾದ ವಿಧಾನ. ನಮಗಾಗ್ಲಾರ್ದವ್ರನ್ನು ಹೆಂಗರೆ ಮಾಡಿ ಮುಗಿಸ್ಬೇಕು ಅಂತ ಸದಾ ಯೋಚನೆ ಮಾಡುವಂಥವ್ರಾಗಿದ್ರೆ ಈ ಘಟನೆ ಖಂಡಿತ ಗಮನಿಸಬೇಕು. ಜಾರ್ಜ್ ವಾಷಿಂಗ್ಟನ್ ಅವರು ಅಮೇರಿಕದ ಮೊದಲನೇ ಅಧ್ಯಕ್ಷರು. ಪೀಟರ್ ಮಿಲ್ಲರ್ ಅನ್ನುವರು ಅವರ ಶಾಲಾ ಸಹಪಾಠಿ. ಅದೇ ಊರಿನ ಮೈಕೆಲ್ ವಿಟಮನ್ ಎಂಬಾತನಿಗೆ ಪೀಟರ್ ಅವ್ರ ಬಗ್ಗೆ ದ್ವೇಷ. ಆತ ಅವ್ರ ಬಗ್ಗೆ ಸದಾ ಅಪಪ್ರಚಾರ ಮಾಡ್ತಿದ್ದ, ಅವರಿಗೆ ಭಾಳ ತೊಂದರೆ ಕೊಡ್ತಿದ್ದ, ಕೆಲವೊಮ್ಮೆ ಹೊಡೆದಾಟಕ್ಕೂ ನಿಂದಿರ್ತಿದ್ದ. ಇದು ಅಧ್ಯಕ್ಷ ವಾಷಿಂಗ್ಟನ್ನರ ಮುಂದೆ ಪ್ರಕರಣವೊಂದು ವಿಚಾರಣೆಗೆ ಬಂತು. ಅಲ್ಲಿ ವಿಟ್ಮನ್ ಅವ್ರ ಮೇಲೆ ದೇಶದ್ರೋಹದ ಆರೋಪ ಹೊರಿಸಲಾಗಿತ್ತು. ವಿಚಾರಣೆಯ ನಂತರ ಆರೋಪ ಸತ್ಯ ಅನ್ನೋದು ಸಾಬೀತಾಯಿತು. ಆ ಕಾಲದೊಳಗಿದ್ದಂಥ ನಿಯಮಗಳ ಪ್ರಕಾರ ಆತನಿಗೆ ಗಲ್ಲು ಶಿಕ್ಷೆಯ ತೀರ್ಪು ನೀಡಲಾಯಿತು. ಆತ ಸೆರೆಮನೆಗೆ ದೂಡಲ್ಪಟ್ಟ. ಗಲ್ಲಿಗೇರಿಸುವ ದಿನಾಂಕ ತೀರ್ಮಾನ ಆಗಬೇಕಾಗಿತ್ತು. ವಿಟಮಿನ್ಗೆ ಗಲ್ಲು ಶಿಕ್ಷೆ ಆಗುತ್ತದೆಂಬ ಸುದ್ದಿ ಎಲ್ಲೆಡೆ ಹರಡಿತು. ಇದು ಪೀಟರ್ ಅವ್ರ ಕಿವಿಗೂ ಬಿತ್ತು. ಅಧ್ಯಕ್ಷರಾಗಿದ್ದವರು ಅವರ ಶಾಲಾ ಸಹಪಾಠಿಯಾಗಿದ್ದ ಜಾರ್ಜ್ ವಾಷಿಂಗ್ಟನ್ ಅಲ್ವೇ? ಪೀಟರ್ ಅವರು ತಮ್ಮ ಊರಿನಿಂದ 70 ಮೈಲಿ ದೂರ ನಡ್ಕೊಂಡು ಬಂದರು. ಅಧ್ಯಕ್ಷರನ್ನು ಭೇಟಿಯಾದರು. ಧೂಳಿನಿಂದ ತುಂಬಿದ್ದ ಪಾದರಕ್ಷೆಗಳನ್ನು ಧರಿಸಿದ್ದ ತಮ್ಮ ಬಾಲ್ಯದ ಗೆಳೆಯನ ಯೋಗಕ್ಷೇಮ ವಿಚಾರಿಸಿದ ಅಧ್ಯಕ್ಷರು ಬಂದಂಥ ಕಾರಣ ಏನು ಅಂತ ಕೇಳ್ತಾರೆ. ಆವಾಗ ಪೀಟರ್ ಅವರು ವಿಟಮಿನ್ನ ಪ್ರಾಣ ಉಳಿಸ್ಬೇಕು ಅಂತ ಬೇಡ್ಕೊಳ್ತಾರೆ. ಅಧ್ಯಕ್ಷರು, ನಿಮ್ಮ ಸ್ನೇಹಿತನ ಮೇಲೆ ದೇಶದ್ರೋಹದ ಆಪಾದನೆ ಐತಿ, ಆತನ ಪ್ರಾಣ ಉಳಿಸೋದು ಬಹಳ ಕಷ್ಟ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ತಕ್ಷಣ ಪೀಟರ್ ಅವರು, ಆತ ನನ್ನ ಸ್ನೇಹಿತನಲ್ಲ, ಆತ ನನ್ನ ಶತ್ರು, ನನಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟಿದ್ದಾನೆ, ಆದರೆ ನಾನು ನನ್ನ ಶತ್ರುವಿನ ಪ್ರಾಣ ಉಳಿಸ್ಬೇಕೆಂದು ಬೇಡ್ತಿದ್ದೇನೆ ಅಂತಾರೆ. ಸ್ವಲ್ಪ ಕಾಲ ಯೋಚಿಸಿದ ಅಧ್ಯಕ್ಷರು, ಈಗ ನೀವು ಹೇಳ್ತಿರುವ ವಿಷಯ ಚಿಂತಿಸುವಂತೆ ಮಾಡಿದೆ. ನಿಮ್ಮ ಸ್ನೇಹಿತನ ಪ್ರಾಣ ಭಿಕ್ಷೆ ಬೇಡಿದರೆ ಒಪ್ಪುವುದು ಕಷ್ಟ ಆಗ್ತಿತ್ತು, ಆದ್ರೆ ನೀವು ನಿಮ್ಮ ಶತ್ರುವಿನ ಪ್ರಾಣ ಭಿಕ್ಷೆ ಬೇಡ್ತಿದ್ದೀರಿ. ಆಯಿತು, ಆತನ ತಪ್ಪನ್ನು ಮನ್ನಿಸಿ ಬಿಡುಗಡೆಗೆ ಆಜ್ಞೆ ಮಾಡ್ತೇನೆ ಅಂದರು. ವಿಟಮನ್ನನ್ನು ಬಿಡುಗಡೆ ಮಾಡಿ ಪೀಟರ್ ಅವರಿಗೆ ಒಪ್ಪಿಸಲಾಯಿತು. ಅವರಿಬ್ಬರು ಹೊರಡಲು ಸಿದ್ಧರಾದಾಗ ಅಧ್ಯಕ್ಷರು, ನೀವು ನಿಮ್ಮ ಕಡು ವಿರೋಧಿಯ ವಿನಾಶವನ್ನು ಬಯಸದೆ ಅವನ ಬಿಡುಗಡೆಗೆ ಬಯಸಿದ್ದು ಆಶ್ಚರ್ಯಕರ ಸಂಗತಿ ಅಂತಂದಾಗ ಪೀಟರ್ ಅವರು, ಕ್ಷಮೆ ಕೂಡ ಒಂದು ಬಗೆಯಲ್ಲಿ ವಿರೋಧಿಯ ವಿನಾಶ ಮಾಡ್ತದೆ. ಯಾಕಂದ್ರೆ ಇವತ್ತಿನಿಂದ ಆತ ನನ್ನ ಸ್ನೇಹಿತ, ವಿರೋಧಿಯಲ್ಲ. ಒಬ್ಬ ವಿರೋಧಿಯನ್ನು ನಾನು ಕಡಿಮೆಗೊಳಿಸಿದ್ದೇನೆ ಅಂದರು. 3 ದಿನಗಳ ನಂತರ ಪೀಟರ್ ಮತ್ತು ವಿಟಮನ್ ಕೈ ಹಿಡಿದು ತಮ್ಮ ಊರಿಗೆ ಹಿಂತಿರುಗಿದ್ರು. ಪರಸ್ಪರ ಸ್ನೇಹಿತರಾಗಿ ಬಾಳಿ ಬದುಕಿದ್ರು. ದೇಶದ್ರೋಹದಂಥ ಆಪಾದನೆಯನ್ನು ಹೊತ್ತಿರುವವರ ಬಗ್ಗೆ ಕ್ಷಮಾವಿಧಾನ ಖಂಡಿತವಾಗಿ ಬಳಸಬಾರ್ದು. ಆದ್ರೆ ವಿರೋಧಿಗಳು ನಮ್ಮ ಅಣ್ಣ ತಮ್ಮಂತರೋ, ದಾಯಾದಿಗಳೋ ಅಥವಾ ಹಳೆಯ ಗೆಳೆಯರೋ ಆಗಿದ್ದರೆ ಅವರನ್ನು ವಿನಾಶಗೊಳಿಸಲು ಕ್ಷಮಾವಿಧಾನ ಬಳಸ್ಬಹುದಲ್ವೇ? ಯೋಚಿಸಿ ನೋಡಿ. ಸಾಧ್ಯ ಇದ್ರೆ ಪ್ರಯತ್ನ ಮಾಡಿನೂ ನೋಡಿ. ಒಂದು ಕ್ಷಮೆಯಿಂದ ನಿಮ್ಮ ಒಬ್ಬ ವಿರೋಧಿಯ ವಿನಾಶ ಆಗ್ತದೆ. ಕ್ಷಮಿಸ್ಬಿಡ್ರಿ. ಇದು ಎಸ್ ಷಡಕ್ಷರಿಯವರ ಕ್ಷಣಹೊತ್ತು ಆಣಿಮುತ್ತು ಅಂಕಣದ ಒಂದು ಲೇಖನ. ಧನ್ಯವಾದ.